ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಸಚಿವ ಸ್ಥಾನದ ವಿಚಾರದಲ್ಲಿ ಹೈಕಮಾಂಡ್ನಲ್ಲಿ ಶಾಸಕ ರಘುಮೂರ್ತಿ ಅವರ ಹೆಸರು, ತಮ್ಮ ಹೆಸರು ಚರ್ಚೆಯಾಗುವ ಸಾಧ್ಯತೆ ಇದೆ. ಯಾರನ್ನು ಸಚಿವರನ್ನಾಗಿ ಆಯ್ಕೆ ಮಾಡಬೇಕು ಎಂಬುದು ಸಂಪೂರ್ಣವಾಗಿ ಹೈಕಮಾಂಡ್ನ ನಿರ್ಧಾರವಾಗಿದ್ದು, ಕ್ಷೇತ್ರವಾರು, ಜಾತಿವಾರು ಅಥವಾ ಇತರೆ ಮಾನದಂಡಗಳ ಆಧಾರದ ಮೇಲೆ ಯಾರನ್ನಾದರೂ ಪರಿಗಣಿಸಬಹುದು ಎಂದು ಹೊಸದುರ್ಗ ಕ್ಷೇತ್ರದ ಶಾಸಕ ಬಿಜಿ ಗೋವಿಂದಪ್ಪ ಹೇಳಿದರು. ಎಲ್ಲವನ್ನೂ ಹೈಕಮಾಂಡ್ನ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ. ಪಕ್ಷದ ನಾಯಕತ್ವ ಯಾವ ತೀರ್ಮಾನ ಕೈಗೊಂಡರೂ ಅದನ್ನು ಗೌರವಿಸುತ್ತೇವೆ ಎಂದು ಅವರು ತಿಳಿಸಿದರು. ಈ ವೇಳೆ ಮಾಧ್ಯಮ ಪ್ರತಿನಿಧಿಗಳು, ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಕ್ಕರೆ ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದಾಗ ಶಾಸಕ ಬಿಜಿ ಗೋವಿಂದಪ್ಪ ಹಾಸ್ಯಮಿಶ್ರಿತವಾಗಿ ಪ್ರತಿಕ್ರಿಯಿಸಿದರು. ನನಗೆ ಕೊಟ್ಟರೂ ರಘುಮೂರ್ತಿಯವರಿಗೆ ಕೊಟ್ಟರೂ ಒಂದೇ, ಅವರಿಗೆ ಕೊಟ್ಟರೆ ನನಗೆ ಕೊಟ್ಟಂತೆಯೇ. ನಮ್ಮ ನಡುವೆ ಯಾವುದೇ ಭಿನ್ನಮತ ಇಲ್ಲ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬುದು ನಮಗೂ ಗೊತ್ತಿಲ್ಲ. ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಕ್ಕರೆ ಸಾಕು ಎಂದು ಹೇಳಿದರು. ಇದೇ ವೇಳೆ ಮತ್ತೊಂದು ಪ್ರಶ್ನೆಗೆ ನಗುತ್ತಲೇ, ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ಅವರು ಜಿಲ್ಲೆಯನ್ನು ನೋಡಿಕೊಳ್ಳುತ್ತಾರೆ, ನಾನು ಸೈನ್ ಹಾಕುತ್ತೇನೆ ಎಂದು ಹಾಸ್ಯ ಚಟಾಕಿ ಹಾರಿಸಿ ಅಲ್ಲಿದ್ದವರಲ್ಲಿ ನಗೆ ಮೂಡಿಸಿದರು. ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದೆ, ಈ ಜಿಲ್ಲೆಯಲ್ಲಿ ರಘುಮೂರ್ತಿಯವರು ಮತ್ತು ನಮ್ಮ ಹೆಸರು ಎರಡೂ ಕೂಡ ಹೈಕಮಾಂಡಲ್ಲಿ ಚರ್ಚೆಯಲ್ಲಿ ಇದ್ದಾವೆ. ಇದು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾವಾರು ತಗೋಬೋದು, ಜಾತಿವಾರು ತಗೋಬೋದು. ಯಾವ್ದು ತಗೊಂಡ್ರು ಇಬ್ಬರು ಬಿಟ್ಟಿದ್ದೀವಿ. ಅವ್ರಿಗೆ ಕೊಟ್ಟರು ನಾನಾದಂಗೆ, ನನಗೆ ಕೊಟ್ಟರು ಅವರಾದಂಗೆ. ನಾವು ಇದರಲ್ಲಿ ಯಾವ ಭಿನ್ನಭೇದ ಇಟ್ಕೊಂಡಿಲ್ಲ. ಬಟ್ ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇದರಲ್ಲಿ ಜಿಲ್ಲಾ ವಾರ ಕೊಡ್ತಾರೋ ಅಥವಾ ಜಾತಿವಾರ ಕೊಡ್ತಾರೋ. ಜಿಲ್ಲಾವಾರ ಕೊಟ್ಟರು ಇಬ್ಬರು ಬರ್ತೀವಿ, ಜಾತಿವಾರ ಕೊಟ್ಟರು ಇಬ್ಬರು ಬರ್ತೀವಿ. ಅವ್ರಿಗೆ ಕೊಟ್ಟರೆ ಅವರ ಜಿಲ್ಲೆ ನೋಡ್ಕೊಂತಾರೆ, ನಾರ ಜಿಲ್ಲೆ ನೋಡ್ಕೊಂತಾರೆ. ಇಬ್ಬರಿಗೂ ಕೊಟ್ಟರೆ ಮುಂದೆ ಯಾವ ರೀತಿ ಬರ್ತೀವಿ, 2 ದಿವಸ ಕಾದು ಇದ್ರ ಬಗ್ಗೆ ವೀಕ್ಷಣೆ ಮಾಡಿ. ಇಬ್ಬರಲ್ಲಿ ಒಬ್ರಿಗೆ ಕೊಟ್ರೆ, ಇಬ್ಬರಲ್ಲಿ ಒಬ್ರಿಗೆ ಕೊಟ್ಟರೆ ನಾನು ಕೊಟ್ಟರೆ ಅವ್ರು ಹಾಕ್ತಾರೆ, ಅವ್ರು ಕೊಟ್ಟರೆ ನಾನು ಹಾಕ್ತೀನಿ. ಅವ್ರು ಸೈನ್ ಹಾಕೋರು, ಉಸ್ತುವಾರಿ ನಾವು. ಇಲ್ಲ, ನಾನು ಸೈನ್ ಹಾಕೋರು, ಉಸ್ತುವಾರಿ ಅವರು. ಯಾರಿಗೆ ಕೊಟ್ಟರು ಉದಾಸಿಕೆ ಅದರಲ್ಲಿ